Once just I visited the building. So the quality of construction, I am very happy because I have not taken much time in that. Usually day by day ನಾನು ತಗೊಂಡಿಲ್ಲ. I think another half an hour ಅಲ್ಲೇ we have closed that. Property ನೋಡ್ಬೇಕಾದ್ರೆ ಬೇರೆ tenants ಆಗಲಿ owners ಆಗಲಿ ಇರ್ತಾರೆ. Even they told the same thing. So everything is fine. You can just ready to move. Quality major ನಾನು ಯೂಸ್ ಮಾಡೋದು ಕ್ವಾಲಿಟಿನ. ಸೊ ನಾನು ಅದನ್ನ ನೋಡಿದಾಗ ಬೇರೆ ಪ್ರಾಪರ್ಟಿಗಿಂತ ಈ ಬಿಲ್ಡಿಂಗ್ ಅಲ್ಲಿ ನನಗೆ ಬಂದಾಗ. Welcome to Liam Constructions family. Thank you. And it is our honor and privilege to have you part of Liam Constructions. Thank you, sir. And my name is Danny, and I'm part of Liam Constructions, consulting sales and marketing. This is how it is. And we wanted to, understand few points on, how did you feel about Liam Constructions? What made you to choose Liam Construction projects and zero down on buying a property with us? So can you just please share your few bit of experience about this? Yeah, sure. Basically, I have found through my sister. It's a reference of my sister. Okay. Actually, I was very happy with the property. So once just I visited the building. So the quality of construction. Sir, ನಿಮಗೆ ಬಿಲ್ಡಿಂಗ್ ನೋಡುವಾಗ ಅಲ್ಲಿ ಯಾರು ತೋರಿಸಿದ್ರು ನಿಮ್ಗೆ ಬಿಲ್ಡಿಂಗ್? ಸರ್ ಆಕ್ಚುಲಿ ನನಗೆ ಸೊಲೋಮನ್ ಸರ್ ಅಂತ ಅನದರ್ ಹಾಫ್ ಅನ್ ಅವರ್ ಇದೆ ನನಗೆ. ನಾನು ಸಂಡೇ ಟೈಮಲ್ಲಿ ಹೋಗಿದ್ದು. ಓಕೆ. ಸೊ ಜಸ್ಟ್ ನಾನು ಅವ್ರಿಗೆ ಕಾಲ್ ಮಾಡಿದೆ, ಸರಿ ನಾನು ಬರ್ತಾ ಇದ್ದೀನಿ, ಇಸ್ ಇಟ್ ರೈಟ್ ಟೈಮ್ ಟು ಕಮ್? ಇಮಿಡಿಯೇಟ್ 5 minutes ಅಲ್ಲೇ ಬಂದ್ರು. I think it's my luck, I think so. Okay. 5 ನಿಮಿಷದಲ್ಲಿ ಬಂದ್ರು, immediately property is already there, ಅವ್ರು ತೋರಿಸಿದ್ರು. Okay. So I have seen 2 property. Okay. So ಹೆಂಗೆ was he able to give you the right surveys on the authentic information about the product and about the organization and about his dedication towards the customer services? Can you just please elaborate on that? ಸ್ವಲ್ಪ ಆಕ್ಚುಲಿ ಅವ್ರು ಯಾವಾಗ ನನಗೆ ಪ್ರಾಪರ್ಟಿ ತೋರಿಸಿದ್ರು, ಸೊ ಅವ್ರು ನೀಟ್ ಅಂಡ್ ಫೈನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಈವನ್ ದ ಕ್ವಾಲಿಟಿ ಆಫ್ ದ ಮೆಟೀರಿಯಲ್ ಆಗಿರ್ಬೋದು, ಬ್ರ್ಯಾಂಡ್ಸ್ ಆಗಿರ್ಬೋದು, ಯಾವ ತರ ಇದೆ, ಆಮೇಲೆ ಡೀಟೈಲಿಂಗ್ ಆಗಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು. ವಾಟರ್ ಸಪ್ಲೈ ಇಂದ ಹಿಡಿದು ಎಂಡ್ ಟು ಎಂಡ್. ಸೊ ಪ್ರಾಪರ್ಟಿಲಿ ಏನ್ ಬೇಕು, ಡಾಕ್ಯುಮೆಂಟ್ಸ್ ಇಂದನೂ ಕೂಡ ಬೇಸಿಕ್ ಆಗಿ ಏನ್ ಬೇಕು ಎಲ್ಲ ಅಪ್ಡೇಟ್ ಮಾಡಿದ್ರು. ವೆರಿ ಗುಡ್. ಓಕೆ. ಸೊ ಪ್ರಾಪರ್ಟಿ ಬಗ್ಗೆ ಏನಿದೆ ಸರ್ ನಿಮ್ಮ ಅಭಿಪ್ರಾಯ? ವಾಟ್ ಡು ಯು ಫೀಲ್ ಅಬೌಟ್ ದ ಪ್ರಾಡಕ್ಟ್ ಆಫ್ ಲಿಯಾಮ್ ಕನ್ಸ್ಟ್ರಕ್ಷನ್ಸ್? ಸರ್ ಆಕ್ಚುಲಿ ನನಗೆ ಯಾವಾಗ ಅದನ್ನ ನಾನು ಮಾಡಿದೆ, ಸೊ ನನ್ನ ಫಸ್ಟ್ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಓಕೆ. ಸೊ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ. ಸೊ ಮೋಸ್ಟ್ ಆಫ್ ದ ನಾನು ಆಲ್ರೆಡಿ ಪ್ರಾಪರ್ಟೀಸ್ ನೋಡಿದೆ, ಬಟ್ ನನಗೆ ಹೇಗೆ ಅಂತಂದ್ರೆ ಕ್ವಾಲಿಟಿ ಮೇಜರ್ ನಾನು ಯೂಸ್ ಮಾಡೋದು ಕ್ವಾಲಿಟಿನ. ಸೊ ನಾನು ಅದನ್ನ ನೋಡಿದಾಗ ಬೇರೆ ಪ್ರಾಪರ್ಟಿಗಿಂತ ಈ ಬಿಲ್ಡಿಂಗ್ ಅಲ್ಲಿ ನನಗೆ ಬಂದಾಗ ಅವ್ರ ವೇ ಆಫ್ ಎಕ್ಸ್ಪ್ಲನೇಷನ್ ಇರ್ಬೋದು, ಮೋರ್ ಓವರ್ ದ ಕಂಪ್ಲೀಟ್ ಅವ್ರು ಯಾವ ತರ ಮಾಡಿದ್ದಾರೆ. Okay. That was very nice actually. ನೋಡಿದ ತಕ್ಷಣ ಯಾರಿಗೇ ಆಗ್ಲಿ, ನೋಡಿದ ತಕ್ಷಣ ನಿಮಗೆ ಇಂಪ್ರೆಸ್ ಆಗುತ್ತೆ. ಓ ದಿಸ್ ವಾಸ್ ಮೈ ಐಡಿಯಾ, ಹೌ ಐ ವಾಸ್ ಲುಕಿಂಗ್ ಇಟ್ ಇಂಟು ಇಟ್ ಆ ತರ. ಥ್ಯಾಂಕ್ ಯು. ಅಂಡ್ ವೆನ್ ಯು ಕೇಮ್ ಟು ದಿ ಆಫೀಸ್, ನೀವು ಆಫೀಸ್ ಬಂದು ನನ್ನನ್ನ ಆರ್ ಮಿಸ್ಟರ್ ಅಶ್ವಿನ್ ಮೀಟ್ ಮಾಡಿದ್ರಿ. ಸೊ ವಾಟ್ ಯು ಫೆಲ್ಟ್ ಅಬೌಟ್ ಇಟ್? ವೆರ್ ದಿಸ್ ಗೈ ಇಸ್ ಗಿವಿಂಗ್ ದಿ ಅಥೆಂಟಿಕ್ ಇನ್ಫಾರ್ಮೇಶನ್ ಆರ್ ಕ್ಯಾನ್ ವಿ ವಾಟ್ ವಾಸ್ ಯುವರ್ ಫೀಲಿಂಗ್ at that time? Because first time ನಾವು ಮೀಟ್ ಮಾಡ್ತಾ ಇದ್ದೀವಿ ನಿಮ್ಮನ್ನ. we represent Liam Constructions. ನೀವು ಬಂದು ನಮ್ಗೆ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀರಾ. ಸೊ how was your experience and what you felt about us and about our company? ಕರೆಕ್ಟ್. ಫಸ್ಟ್ ಆಕ್ಚುಲಿ ನಾನು ಆಫೀಸಿಗೆ ಬಂದಾಗ ಐ ವಾಸ್ ಥಿಂಕ್ ಹೌ ಇಟ್ ವಿಲ್ ಬಿ ಅನ್ನೋ ನನಗೂ ಐಡಿಯಾ ಇರಲಿಲ್ಲ. ಓಕೆ. ಸೊ ವಿ ಜಸ್ಟ್ ಕೇಮ್ ಪ್ರಾಪರ್ಟಿ, ವಿ ಜಸ್ಟ್ ಫೈನಲೈಸ್ ದ ಡೀಲ್ ಆ ಥರ ಬಂದಿದ್ದು. ಸೊ ವಿ ವಾಸ್ ವೆರಿ ಹ್ಯಾಪಿ ವಿತ್ ದ ಫೈನಲಿಂಗ್ ದ ಡೀಲ್. So one is that is the one good this one. So you meant to say in terms of the pricing thing. Okay. So I am very happy because I have not taken much time in that. Usually day by day ನಾನು ತಗೊಂಡಿಲ್ಲ. I think another half an hour ಅಲ್ಲೇ we have closed the property deal. And moreover when ನಾವು ನಿಮ್ ಜೊತೆನೂ ಮೀಟ್ ಮಾಡಿದಾಗ what are the information told about the property and how that we have constructed through the landlord or something like that. So ಅವ್ರು explain ಮಾಡಿದ್ದಕ್ಕೂ, and moreover that was not fake also. Okay. When we check the document it's the same only. Right, sir. And moreover ನಾವು ಜಸ್ಟ್ ಹಂಗೆ ಪ್ರಾಪರ್ಟಿ ನೋಡ್ಬೇಕಾದ್ರೆ ಬೇರೆ ಟೆನೆಂಟ್ಸ್ ಆಗ್ಲಿ ಓನರ್ಸ್ ಆಗ್ಲಿ ಇರ್ತಾರೆ. Even they told the same thing. So everything is fine. You can just ready to move. ಓಕೆ. ಈಗ ನಮ್ಮ ಕಡೆಯಿಂದ ನೀವು ಲೀಗಲ್ ಡಾಕ್ಯುಮೆಂಟ್ಸ್ ತಗೊಂಡ್ರಲ್ಲ, ಲೀಗಲ್ ಒಪಿನಿಯನ್ ಹೋಗ್ಬೇಕಂದ್ರೆ ಲೀಗಲ್
ಚೆಕ್ ಮಾಡಿದ್ರಾ? ಹಾ, ಆಕ್ಚುಲಿ ನಾವು You ಚೆಕ್ went for a legal opinion? ನಾನು ತಗೊಂಡೆ, ಬಟ್ ಐ ಹ್ಯಾವ್ ನಾಟ್ ಟೇಕನ್ ಮಚ್ ಟೈಮ್. ಐ ಥಿಂಕ್ ವಿದಿನ್ 1 day ಓನ್ಲಿ ಲೈಕ್ ನನಗೆಲ್ಲ ಲೈಕ್ ಮೇಲೆನೆ ಲೈಕ್ ಚೆಕ್ ಮಾಡಿದಾಗ ಯಾವಾಗ ಅವ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂತಂದ್ರು. ಓಕೆ, ಅವರು ಲೀಗಲ್ ಹೋಗಿದ್ರೆ ನಿಮ್ ಅಡ್ವೊಕೇಟ್ ಬಂದು ದೇ ಗಿವನ್ ಕ್ಲಿಯರ್ ಚೆಕ್, ಎಸ್ ಲೀಗಲ್ ಒಪಿನಿಯನ್, ನೋ ಪ್ರಾಬ್ಲಮ್, ಯು ಕ್ಯಾನ್ ಗೋ ಹೆಡ್ ವಿತ್ ದಿಸ್ ಪ್ರಾಪರ್ಟಿ ಅಂತ ಅವ್ರು ಹೇಳಿದ್ರು. ಕರೆಕ್ಟ್ ಹೇಳಿದ್ರು. Okay. So when you met as with your father, sir, how was your dad's experience? No, even he was also worried. He was the first time he was just dealing with this thing. Okay. So ಅವರು ಕೂಡ like he also don't felt nothing. He was also feel comfortable and he has opened up. Like ಅವ್ರಿಗೆ ಏನೇ ಕ್ವಶನ್ ಇತ್ತು ಲೈಕ್ ರಿಲೇಟೆಡ್ ಟು ಲೋನ್ ಆಗಿರ್ಬೋದು, ಸಮಥಿಂಗ್ ಲೈಕ್ ಪ್ರಾಪರ್ಟಿ ಥಿಂಗ್ಸ್ ಆಗಿರ್ಬೋದು, ಕಾಸ್ಟ್ ವೈಸ್ ಆಗಿರ್ಬೋದು, ಜಸ್ಟ್ he was also very happy and he was also open. So he was also fine. Okay. ಈಗ ಅವರು ಲೋನ್ ಬಗ್ಗೆ ಎಲ್ಲ ಕೇಳಿದ್ರು, ಏನು ಪರ್ಸೆಂಟೇಜ್, ಎಷ್ಟು ಲೋನ್ ಬರ್ಬೋದು, ವಾಟ್ ಈಸ್ ದಿ ಇಂಟ್ರೆಸ್ಟ್ ರೇಟ್, ಎಷ್ಟು ವರ್ಷಕ್ಕೆ ಲೋನ್ ಕಟ್ಟಬಹುದು, ಅಂಡ್ ದ ಪ್ರೀ ಕ್ಲೋಸರ್ ಚಾರ್ಜಸ್, ಆಲ್ ದಿ ಆಪ್ಷನ್ಸ್ ಅದೆಲ್ಲ ಅವ್ರು ಕೇಳಿದ್ರು. ಬಟ್ ಔಟ್ ಆಫ್ ಹಿಸ್ ಗುಡ್ ಎಕ್ಸ್ಪೀರಿಯನ್ಸ್ ಈಸ್ ಆಸ್ಕಿಂಗ್ ವಿತ್ ದೋಸ್ ಕ್ವೆಶ್ಚನ್ಸ್. ಆಕ್ಚುಲಿ ಅವ್ರ ಹತ್ರನೂ ಸ್ವಲ್ಪ ಡೌಟ್ಸ್ ಇತ್ತು. ಓಕೆ, ಲೈಕ್ ಲೋನ್ ಎಲ್ಲ ಈಸ್ ಆಲ್ಸೋ ಫಸ್ಟ್ ಟೈಮ್, ಸೊ ನಾವು ಯಾವತ್ತೂ ತಗೊಂಡಿರ್ಲಿಲ್ಲ. ಸೊ ಯಾವಾಗ ಇದ್ ಮಾಡಿ ಅಂಡ್ ಈವನ್ ಆಫ್ಟರ್ ನಿಮ್ಮ ಹತ್ರನು ಕೂಡ ಹಂಗೆ ಅವ್ರು ಬೇರೆ ಕಡೆನೂ ಚೆಕ್ ಮಾಡಿದಾಗ ಅವ್ರಿಗೆ ಬಂದಿದ್ದ ಒಪಿನಿಯನ್ ಕೂಡ ಇಲ್ಲ, ದಟ್ ಈಸ್ ಅ ಫೈನ್, ಹೋಮ್ ಲೋನ್ ಇಸ್ ಅ ಬೆಸ್ಟ್ ಥಿಂಗ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ವಿತ್ ಅದರ್ ಲೋನ್ಸ್ ಅಂತಾನು ಹೇಳಿದ್ರು. ಸೊ ನೆಕ್ಸ್ಟ್ ಡೇ ಹಿ ಕಾಲ್ಡ್ ಮಿ, ಜಸ್ಟ್ ಗೋ ವಿತ್ ದಟ್ ಥಿಂಗ್ ವಾಟ್ ದೇ ಸೆಡ್. ದಟ್ ಈಸ್ ಆಕ್ಚುಲಿ ಕರೆಕ್ಟ್. So what I'm reiterating is whatever the information was provided to you in the initial stage before we getting into a financial transactions or any sale transactions. So everything was authentic is what I came to understand about it. Correct. Alva? Okay. So when are you planning to move in, sir? Sir, I think another 10 to 15 days, I think. Howda? Okay, 10 to 15 days you want to move. Correct. I think in 1 week alli nandu loan ella maybe I think everything is going to clear. Yes. So after that anyway registration then more. Would you like to refer somebody who's interested to buy a property or an apartment with us? Actually even ನಮ್ ಸಿಸ್ಟರ್ ನಾನು ಹೇಳಿದೆ, ಅವ್ರ ಕಡೆಯಿಂದಾನೇ ನಾನು ಬಂದಿದ್ದು, ಬಟ್ ಮೋರ್ ಓವರ್ ಅವಳಿಗೆ ಇನ್ನೂ ಸಿಕ್ಕಿಲ್ಲ. ಸೊ ಶಿ ಇಸ್ ಆಲ್ಸೋ ಸ್ಟಿಲ್ ಸರ್ಚಿಂಗ್. ಬಟ್ ಅವರು ಗೇಟೆಡ್ ಕಮ್ಯುನಿಟಿ ನಾನು ಹೇಳ್ದಂಗೆ ಅವ್ರು ಅದು ಇದ್ರಲ್ಲಿದ್ದಾರೆ. ಸೊ ಬಟ್ ನೀವು ಅವತ್ತು ಹೇಳಿದ ಇನ್ಫಾರ್ಮೇಶನ್ ನನಗೆ ಅವ್ರಿಗೆ ಶೇರ್ ಮಾಡಿದೆ. ಅವತ್ತು ನಾನು ಸರ್ ನಿಮ್ಮ ಹತ್ರ ಹೇಳ್ಬೇಕಾರ ಲೈಕ್ ಡಿಫ್ರೆನ್ಸ್ ಯಾವ ತರ ಪ್ರಾಬ್ಲಮ್ಸ್ ಇದೆ ನಾವು ಮಾಡೋದ್ರಲ್ಲೂ ಗೇಟೆಡ್ ಅಲ್ಲೂ. ಸೊ ಯೂಶಲಿ ಅವ್ರು ಹೇಳಿದ ಪ್ರಕಾರ ಗೇಟೆಡ್ ಎಲ್ಲ ಔಟ್ ಸೈಡ್ ಆಫ್ ದ ಬ್ಯಾಂಗ್ಳೂರ್ ಇದೆ. ಸೊ ನಿಯರ್ ಬೈ ನಾವು ನೋಡ್ತೀವಿ ಅಂದ್ರೆ ತುಂಬಾ ಲೈಕ್ ಕಾಸ್ಟ್ ಅಲ್ಲಿ ಇದ್ರಲ್ಲೇ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ದಟ್ ವಾಟ್ ಅವ್ರಿಗೂ ಅದನ್ನ ಹೇಳಿದ್ವಿ. ಸೊ she is looking into that one. Okay. So I think why don't you refer her, recommend her to buy property in Oasis? ಆಕ್ಚುಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಅವತ್ತು ಹೇಳ್ಬೇಕಾದ್ರೆ ಕೋಣನ್ ಕುಂಟೆ ಕ್ರಾಸ್ ಹತ್ರನೂ ಒಂದ್ ಯಾವ್ದೋ ನಡೀತಾ ಇದೆ ಅಂತ ಹೇಳಿದ್ರಿ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ. ಶಿ ಇಸ್ ನಾಟ್ ಇನ್ ಕರ್ನಾಟಕ. ಐ ಥಿಂಕ್ ಒನ್ ಶಿ ಕಮ್ ಬ್ಯಾಕ್ ಶಿ ವಿಲ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ವಿತ್ ಯು. ಈಗ ಫ್ಯೂಚರ್ now we have some investment portfolios. ಹೆಂಗಂದ್ರೆ if somebody invest x number of amount with us and we give very good return on investment, ROIs, in a span of 18 to 24 months, we go up to it starts from about 50% and goes up to 75%. So in case if you have any options in the future, near future, would you like to invest with us? ಡೆಫಿನೆಟ್ಲಿ ಸರ್. ನನಗೆ ಆ ಥರ ಏನಾದರೂ ಬಂತು ಅಂತಂದ್ರೆ ಐ ಕ್ಯಾನ್, ಬಿಕಾಸ್ ಇವನ್ ನನಗೂ ಕೂಡ ಒನ್ ಆಶ್ಚರ್ಯ ಅಂತಂದ್ರೆ ಮೈನೇಜ್ ಇಸ್ ವೆರಿ ಸ್ಮಾಲ್. ಸೊ ನನಗೂ ಕೂಡ ಆ ಥರ ಒಂದು ಏನಾದ್ರು ಒಂದು ಮಾಡಬೇಕು ಲೈಕ್ ಇದಾಗಬೇಕು ಅಂತಾನೆ ಇಲ್ಲ. ಇವನ್ ಐ ವಾಸ್ ಆಲ್ಸೋ ಇನ್ ಫ್ರಮ್ ರಿಯಲ್ ಎಸ್ಟೇಟ್. So I think definitely I can work. So you mean to say real estate can fetch you a better returns? Correct. Because I have some of the experience. So and I can see this. We can do it. Fantastic. Definitely will. Fantastic. So please keep in touch with us. Sure. And if somebody requires any apartments, and we should be the first person coming into your mind for any sort of a services in real estate. And also we will be honored to have you part of our investors club basically in the near future. So a lot of things are happening and we will keep you posted on our pre-launch projects and ongoing projects, under construction projects. You can just refer us with your colleagues with your family circles and all that stuff. Thank you very much for taking time out from your busy schedule and giving us few good talks about us. Really honored about it, sir. Thank you, sir. Thank you very much, Mr. Ravi.